ಹಾಯ್ ಹಲೋ ತಮ್ಮನೇಲಿ ನೋಡಿದ್ರೆ ಗೊತ್ತಾಗೈತೆ ನಿಮ್ಗೆ ಇವತ್ತಿನ ವೀಡಿಯೋ ಒಳಗೆ ಏನೈತೆ ಅಂತ ಹೇಳಿ ಬರ್ರಿ ಈಶ್ವರನ ದರ್ಶನ ಮಾಡಿಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ನಮಸ್ಕಾರ, ನಾನು ವಿನುತಾ, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದೊಳಗೆ ನಾನು ಕಂಟಿನ್ಯೂಸ್ ಆಗಿ ಎಲ್ಲಿ ವಾಯ್ಸ್ ಓವರ್ ಮಾಡಿಲ್ಲ, ಎಲ್ಲಿ ನೀಡ್ ಇದೆಯೋ ಅಲ್ಲಿ ಮಾತ್ರ ವಾಯ್ಸ್ ಓವರ್ ಮಾಡೀನಿ. ಬಿಕಾಸ್ ಯು ಶುಡ್ ಹಿಯರ್ ದ ವಾಯ್ಸ್ ಆಫ್ ನೇಚರ್. ಸೊ ಗಾಡಿ ಒಂದ ಕಡೆ ತಿರುಗಾಕತ್ತೈತೆ. ನೇಗ್ಲ ಹೊಡೆದಿದ್ದು ಹೊಲ ಅದು. ನೇಗ್ಲ ಹೊಡೆದಿದ್ದನ್ನು ವಾಪಸ್ ಇಲ್ಲೇ ರೋಟ್ರ್ ಹೊಡ್ಯಾತಾರ. ರೋಟ್ರ್ ಹೊಡೆದಾದ್ಮೇಲೆ ಭತ್ತದ ಬೀಜ ನಾನು ನಿಮ್ಮ ಮುಂದೆ ತೋರಿಸ್ತೀನಿ ಪ್ರೊಸೆಸ್ ಹೆಂಗೆ ಬಿತ್ತಾರ ಅಂತಂದು ಹೇಳಿ. ಅದಕ್ಕೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಲಾರ್ದಂಗೆ ಕೊನೆವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದರೆ ಗೊತ್ತೈತಲ್ಲ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಹೊಸದಾಗಿಂದ ಯಾರು ನನ್ನ ಚಾನಲ್ ನೋಡಾತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೀಜದ ಭತ್ತಕ್ಕೆ ಗೊಬ್ಬರ ಕೂಡ್ಸಾತಾರೆ ನೋಡ್ರಿ, ಹೆಂಗೆ ಮಿಕ್ಸ್ ಮಾಡ್ತಾರೆ. ಇದನ್ನು ಅವರು ಹೊಲಕ್ಕೆ ಬಿತ್ತಾರೆ. ಇಲ್ಲಿ ಮಣ್ಣು ನಮ್ಮ ಮನೆಯವ್ರಿಗೆ ಹೇಳಿದ್ದೆ ವಿಡಿಯೋ ರೆಕಾರ್ಡ್ ಮಾಡಿರಿ ಅಂತ ಹೇಳಿ ರೆಕಾರ್ಡ್ ಮಾಡತ್ತಾರೆ. ಸ್ವಲ್ಪ ಮುಖ ಮೇಲೆ ಚಲ ಹಾಂ ಕಲಿಸ್ನಿ. ಅಲ್ಲಿ ಪಕ್ಷಿಗಳ ಚಿಲಿಪಿಲಿ ನಿಮಗೆ ಕೇಳಿಸಾಗುತ್ತೆ ಅಂತ ಅಂದ್ಕೊಂಡೇನಿ. ಬೀಜೋಪಚಾರ ಮಾಡಿಕೊಂಡು ಈಗ ನೋಡ್ರಿ ಎತ್ತಿಲೆ ಅಲ್ಲೇ ಬಿತ್ತಾತಾರ. ಅದನ್ನ ಹತ್ತಿರಗಳು ತೋರಿಸ್ತೇನೆ. ಈ ಬಿತ್ತು ಪ್ರೊಸೆಸ್ನ ಸ್ವಲ್ಪ ಜಾಸ್ತಿ ತೋರಿಸೀನಿ ವಿಡಿಯೋ ಒಳಗೆ. ಇದೊಂಥರ ನೋಡೋದಕ್ಕೆ ಖುಷಿ ಅನ್ನಿಸ್ತೈತಿ. ಇವತ್ತು ಬೆಳಗ್ಗೆ ಡೈಲಿ ಚಹಾ ಕುಡಿದು ಬೇಜಾರಾಗಿದೆ ಅಂದ್ಕೊಂಡು ಮನ್ಯಾಗ ಆಳ್ವಿ ಇದ್ವು, ಆಳ್ವಿ ನೆನಾಕಿದ್ದೆ. ಆಳ್ವಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ. ಇವಾಗ ಸ್ವಲ್ಪ ಕೋಲ್ಡೂ ಇತ್ತಲ್ಲ, ಸ್ವಲ್ಪ ಆಳ್ವಿ ಚಲೋ ಅನ್ನಿಸ್ತೈತೆ ಅಂತ ಅಂದ್ಕೊಂಡು ನೆನಾಕಿದ್ದೆ. ಆಳ್ವಿನ ಮೊದಲು ರಾತ್ರಿನ ನೈಟ್ ನೆನಾಕಿರ್ತೀನಿ. ನೆನಾಕೊಂಡು ಬೆಳಗ್ಗೆ ಕುದಿಸ್ಬೇಕು ಅದನ್ನ. ಅದು ಒಂದು 5-6 ನಿಮಿಷ ಕುದಿತೈತಿ. ಅದು ಕುದ್ದಾದ್ಮೇಲೆ ಅದಕ್ಕಾಗುವಷ್ಟು ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಹಾಕ್ಕೊಂಡು ಬೆಲ್ಲ ಕರ್ಗೋವರೆಗೂ ಕುದಿಸ್ಕೊಂಡು ಇದಕ್ಕೆ ಮತ್ತು ನಾವು ತುಪ್ಪ ಹಾಕ್ಕೊಂಡು ಕುಡಿಬೋದು. ಇದಕ್ಕೆ ಬೇಕಂದರೆ ಕೆಲವರು ಹಾಕೊಳ್ಳೋರು ಹಾಲು ಕೂಡ ಹಾಕೋತಾರೆ. ಹಾಲು ತುಪ್ಪ ಹಾಕ್ಕೊಂಡು ಕುಡಿಬೋದು. ಆಮೇಲೆ ಅನ್ನಕ್ಕಂತಂದು ಹೇಳಿ ಅಕ್ಕಿ ತೊಳೆಯತ್ತಿದ್ದೆ. ಇದು ನಮ್ಮ ಮನೆ ಅಕ್ಕಿ. ಏನು ಭತ್ತ ಬಿತ್ತೋದು ನೋಡಿದ್ರಲ್ಲ, ಅದು ಭತ್ತನ ಇದು ನೋಡ್ರಿ. ಆಮೇಲೆ ಅದನ್ನು ಭತ್ತನ ಕೊಯ್ಲಾದ್ಮೇಲೆ ಅದನ್ನು ನಾವು ಮಿಲ್ಲಿಗೆ ಹಾಕಿಸ್ಕೊಂಡು ಬರ್ತೀವಿ. ಈ ರೀತಿ ಅಕ್ಕಿ ಆಗುತ್ತೆ. ನಾನು ಒಲೆ ಮೇಲೆನ ಅನ್ನ ಮಾಡ್ತೀನಿ, ನೀವು ನೋಡ್ತಿರ್ಬೋದು. ಒಲೆ ಮೇಲೆ ಅನ್ನನ ಚಲೋ ಆಕೈತಿ ಗ್ಯಾಸಿನಕ್ಕಿಂತನೂ. ನಮ್ಗೆ ಹಂಗೆ ಅನ್ನಿಸ್ತೈತಿ. ನಿಮ್ಗೆ ಹೆಂಗೆ ಅನ್ನಿಸ್ತೈತೆ ಅಂತ ನೋಡ್ರಿ ಹೇಳ್ರಿ. ಆಮೇಲೆ ಚೌಳಿಕಾಯಿ ಪಲ್ಯ, ಇದು ಕೆಲವು ಕಡೆ ಗೋರಿಕಾಯಿ ಅಂತ ಕೂಡ ಕರೀತಾರೆ, ನಾನು ಕೇಳಿದ್ದೈತಿ. ಇದು ಚೌಳಿಕಾಯಿ ಪಲ್ಯ. ಈ ರೀತಿ ನೀವು ಸೋಸ್ಕೊಳ್ಳಬಹುದು ಅಥವಾ ಹೆಚ್ಕೊಳ್ಳಬಹುದು. ಅದನ್ನು ಸೋಸ್ಕೊಂಡು ಅದನ್ನು ನಾರು ಬರುತ್ತೆ ಮತ್ತು ಮಿಡಲ್ ಆ ನಾರನ್ನು ತಗೊಂಡು ಚೌಳಿಕಾಯಿ ಸೋಸ್ಕೊಂಡು ಅದನ್ನು ತೊಳೆದು ಹುರಿಬೇಕು. ಅದನ್ನು
ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಇದನ್ನು ಹೆಸರು ಕಾಳು ಮಿಜ್ಜಿ ಮಾಡ್ಕೊಂಡ್ರಾತು ಅಂತ ಅಂದ್ಕೊಂಡು ಹೆಸರು ಕಾಳು ಕುದಿಸ್ಕೊಂಡು 4 ಸೀಟಿ ಹೊಡ್ಸೀನಿ. ಅದು ಹಣ್ಣಾಗಿ ಕೂತಿತ್ತು. ಚೌಳಿಕಾಯಿ ಪಲ್ಯಕ್ಕೆ ಈಗ ನಾನಿಲ್ಲಿ ಉಪ್ಪು, ಆಮೇಲೆ ಹಸಿ ಖಾರ, ಹಸಿ ಖಾರ, ಬೆಲ್ಲ, ಗುರೋಳ್ಳು ಪುಡಿ, ಅರ್ಶಿಣ ಪುಡಿ ಎಲ್ಲ ಹಾಕ್ಕೊಂಡು ಉಳ್ಳಾಗಡ್ಡಿ ಮತ್ತು ಟೊಮೆಟೊದ್ದು ಒಗ್ಗರಣೆ ವೀಡಿಯೋಸು ನಿಮ್ಗೆ ಇಷ್ಟ ಆಗತ್ತಿದ್ರೆ ಯೂನಿಕ್ ಅದಾವು ಅಂತಂದು ಅನ್ಸಾತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರು ಹೊಸದಾಗಿಂದ ನನ್ನ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರಿ ಅವರು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನಂಗೆ ಸಪೋರ್ಟ್ ಮಾಡಿರಿ ಅಂತಂದು ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಅದಕ್ಕೆ ಎಣ್ಣೆ ಕಾಸಕ್ಕಿಟ್ಟು ಅದಕ್ಕೆ ಸಾಸಿವೆ ಹಾಕ್ಕೊಳ್ತೀನಿ. ಸಾಸಿವೆನೂ ನಮ್ಮ ಹೊಲದೊಳಗೆ ಬೆಳೆದಿರುವಂಥ ಸಾಸಿವೆ. ಅದಕ್ಕೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು ಅದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಚೌಳಿಕಾಯಿ ಪಲ್ಯ ರೆಡಿ ಆಗುತ್ತೆ. ಇದ್ರ ಜೊತೆ ನಾನು ಇನ್ನೊಂದು ಪಲ್ಯ ಹೆಸರು ಕಾಳು ಪಲ್ಯ ಕೂಡ ಮಾಡಿಕೊಂಡೆ ಇವತ್ತು ಮಧ್ಯಾಹ್ನ ಊಟಕ್ಕೆ. ಅದ್ರ ಜೊತೆ ರೊಟ್ಟಿ, ಆಮೇಲೆ ಅನ್ನ, ಸಾಂಬಾರು. ಇದು ಹೆಸರು ಕಾಳು ಮಿಜ್ಜಿ ಚೌಳಿಕಾಯಿ ಪಲ್ಯ ಆಯಿತು. ಅನ್ನ ನೋಡ್ರಿ ಒಲೆ ಮೇಲೆ ಮಾಡಿದ್ದು ಎಷ್ಟು ಚಂದ ಹೂ ಅಳ್ದಂಗೆ ಅಳ್ಳೈತಿ, ನೀವು ನೋಡ್ತಿರ್ಬೋದು. ನಾನು ರೊಟ್ಟಿ ಮಾಡಾತಿದ್ದೆ. ಅಷ್ಟು ಜಿಗಟ್ಟಿಟ್ಕೊಂಡು ಹಿಟ್ಟನ್ನು ಸಾಣ್ಗಿ ಮಾಡಿಕೊಂಡು ಅದಕ್ಕೆ ಜಿಗಟ್ ಹಾಕ್ಕೊಂಡು ಹಿಟ್ಟು ನಾದ್ಕೊತೀನಿ. ಇದನ್ನು ವೀಡಿಯೋ ಮಾಡ್ಬೇಕು ಅಂದ್ಕೊಂಡ್ರೆ ಯಾರು ಇದ್ದಿಲ್ಲ. ನಾನು ಫೋನ್ ಹಿಡ್ಕೊಂಡು ಒಂದು ಕೈಯಾಗ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡಿದೆ. ಹೀಗಾಗಿ ಹಿಟ್ಟು ನಾದುದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದು ಒಂದು ಒಂದು ಸಣ್ಣದು ಹಿಟ್ಟಿಂದು ಉಂಡೆ ಮಾಡಿ ಅದನ್ನು ಬೇಯಿಸಿ ಅದನ್ನ ಒಲೆಯಾಗ ಹಾಕ್ಬಿಡ್ತೀವಿ. ಫಸ್ಟ್ನೇ ತುತ್ತು ಅಗ್ನಿಗೆ ಅಂತಂದು ಹೇಳಿ ರೊಟ್ಟಿ ಮಾಡೋದು ಆಯಿತು. ಆಮೇಲೆ ಇದು ನೋಡಿರಿ ಪ್ಲೇಟಿಂಗ್ ಮಾಡೀನಿ, ನೀವು ನೋಡ್ತಿರ್ಬೋದು. ಅದಾದಮೇಲೆ ಇವತ್ತು ರಶ್ಮಿ ಅವ್ರ ಸ್ಕೂಲ್ನೊಳಗೆ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಇತ್ತು. ಹಂಗೆ ದಾರಿಗೆ ಹೋಗುವಾಗ ಅಲ್ಲೆಲ್ಲ ನೀರಾವರಿದು ಅದನ್ನೆಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ನೀರಾವರಿದು. ಆಮೇಲೆ ನಾವು ಮಲೆನಾಡಾಗಿರೋದ್ರಿಂದ ಎಲ್ಲಿ ನೋಡಿದ್ರೂ ಹಸಿರಿರುತ್ತೆ, ಆಮೇಲೆ ನೀರಾವರಿ ಇರುತ್ತೆ. ನೋಡಿ ರಶ್ಮಿ ಸ್ಕೂಲ್ ಬಂದಾಗಿತ್ತು. ಕಣ್ಣಿಗೆ ತಂಪು ಅನ್ನಿಸ್ತೈತಿ ನೋಡೋಕೆ. ಎಲ್ಲಿ ನೋಡಿದ್ರು ಹಸಿರು ಚೆನ್ನಾಗಿ ಅನ್ನಿಸ್ತೈತಿ. ಅದರೊಳಗೆ ಇವತ್ತು ವೆದರ್ ಸ್ವಲ್ಪ ಕೋಲ್ಡ್ ವೆದರ್ ಇತ್ತು. ಹೀಗಾಗಿ ಇಲ್ಲಿ ನೋಡಿ ರಶ್ಮಿ ಸ್ಕೂಲೊಳಗೆ ಡ್ರೆಸ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡತ್ತಿದ್ರು. ಹೋಗಿ ತೊಗೊಂಡು ಪ್ಲೇ ಗ್ರೌಂಡ್ ಇತ್ತು, ತನೂ ಆಟ ಆಡೋದಾಳೆ. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಅವರು ಸ್ವಲ್ಪ ಹೋಮ್ವರ್ಕ್ ಅದು ಮಾಡಿಸಿ ನನ್ನ ಮಗ ನೋಡ್ರಿ ತಂದು ಕೈದು ತಾನೇ ಚಿತ್ರ ಬಿಡಿಸ್ಕೊಳತ್ತಾನ. ಓಕೆ, ಅವ್ರ ಜೊತೆ ಸ್ವಲ್ಪ ನಾವು ಟೈಮ್ ಸ್ಪೆಂಡ್ ಮಾಡೋದು, ಅವ್ರಿಗೆ ಏನು ಬೇಕಾಗಿರೋಂಗಿಲ್ಲ, ಅವ್ರ ಜೊತೆ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಅಂತ ಬೇಕಾಗಿರ್ತೈತಿ. ನನ್ನ ಕೈದು ಚಿತ್ರ ಬಿಡಿಸಿದ ನಂಗೆ ಭಾಳ ಖುಷಿ ಆಯ್ತು. ನಿನ್ನ ಕೈ ಚಿತ್ರ ಬಿಡಿಸಿದೆ ಅಂತ ಅಂದ್ಕೊಂಡು. ವಿಡಿಯೋ ಇಷ್ಟ ಆದರೆ ಗೊತ್ತೈತಲ್ರಿ, ಲೈಕ್ ಮಾಡಿ.